ನೋಡ RCB ಅಭಿಮಾನಿ ಯಾವಾಗನೂ ಸುಳ್ಳು ಹೇಳಲ್ಲ. ನೋಡ ಕಟ್ಟಿದ ಬೆಟ್ ಕರೆಕ್ಟ್ ನಡೆಸ್ತಾರೆ. ನಡ್ಸಿಲ್ಲ ಅಂದ್ರ ಹಾಯ್ ಹಲೋ ನಮಸ್ಕಾರ ರೀ. ನಾನು ಸಂದೀಪ್. ಭಾಳ ದಿವ್ಸ ಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಏನು ಕಾರಣ ಅಂದ್ರೆ ಇವತ್ತು IPL ಸ್ಟಾರ್ಟ್ ಆಗುತ್ತದ. IPLದಾಗ ಇವತ್ತು ಫಸ್ಟ್ ಮ್ಯಾಚ್ ಅದು RCB ವರ್ಸಸ್ ಹೈದ್ರಾಬಾದ್ ಮ್ಯಾಚ್ ಅದು ಇವತ್ತು. ಅದ್ರ ಸಲಕ್ಕೆ ಇವತ್ತು ಶನಿವಾರ ದಿವಸ ನಮ್ಗೆ ಕೆಲಸ ಇರುತ್ತೆ, ಸುಟ್ಟಿ ಇರ್ತದೆ. ಬರೀ ಇವತ್ತು ಫುಲ್ ಮ್ಯಾಚ್ ನೋಡಮ್ಮಿ. ಈಗ ನೋಡ್ರಿ ಇಲ್ಲಿ ನನ್ನ ಮಗ ಇಲ್ಲಿ ಆಡ್ಕೊತ ಕೂತಾನ, ಮತ್ತು ನಮ್ಮ ಮಿಸ್ಸಸ್ ಇಲ್ಲಿ ಏನೋ ಅಡುಗೆ ಮಾಡ್ತಾರೆ. ಹಾಯ್ ಶಾಲಿನಿ, ಏನು ಮಾಡ್ತಿದ್ದೆ? ಚಹಾ ರೆಡಿ ಅದಾರ ನೋಡ್ರಿ. ಯಾಕಂದ್ರೆ ನಾಲ್ಕು ಈಗ ಎಲ್ಲ ಹುಡುಗರಿಗೆ ಚಹಾ ಕೊಡ್ಬೇಕಾಗ್ತದೆ, ಅದ್ರ ಸಲಕ್ಕೆ ಚಹಾ ರೆಡಿ ಮಾಡ್ತಾರೆ. ಮತ್ತು ಶಾಲಿನಿ ಇವತ್ತಿನ ಹಿಡಿದು IPL ಸ್ಟಾರ್ಟ್ ಆಗುತ್ತದೆ. ಮತ್ತು ಅದ್ರೊಳಗೆ ನಿನ್ನ ಫೇವ್ರೇಟ್ ಟೀಮ್ ಯಾವ್ದ? ಅಪ್ಪೋ ಹಾಂ ನೋಡ್ರಿ, ಇವತ್ತು RCB ಟೀಮ್ ಅದಂತ. ಇವತ್ತು ನೋಡೋಣ, ಇವು ಭಾಳ ಮಂದಿ RCB ಟೀಮ್ ಇರ್ತದೆ. ಮತ್ತು ಇವತ್ತು ಯಾವ್ದು ಟೀಮ್ ಗೆದ್ದಿತ್ತು ಅನ್ನಿಸ್ತದೆ ನಿಂಗೆ? ಮತ್ತು ಇವತ್ತು ಯಾವ ಟೀಮ್ ಗೆದ್ದಿತ್ತು ಅನ್ನಿಸ್ತದೆ ನಿನಗೆ? RCB ನೋಡಂದ್ರೆ ಇವ್ರಂತ ಇವತ್ತು RCB ಬರ್ತಾರೆ. ಮತ್ತು ಹೈದ್ರಾಬಾದ್ ಗೆದ್ದಿತ್ತಂದ್ರೆ ನೋಡ್ರಿ ನನ್ನ ಹೆಂಡತಿ ನಾನು ಕೂಡ ಚಾಲೆಂಜ್ ಕೊಡ್ತಾಳೆ. ನಿಮ್ಮ ಟೈಮ್ ಟೀಮ್ ಯಾವುದು? ನಮ್ಮದು ಹೈದ್ರಾಬಾದ್. ನೋಡಂದ್ರೆ ಇವತ್ತು ಮ್ಯಾಚ್ ಅಂದ್ರೆ ಎಷ್ಟೊಂದು 1,000 70 ಫುಲ್ ಬೆಟ್ಟಿಂಗ್ ಕಟ್ಟುತ್ತಾಳ್ರಿ ಇವತ್ತು. ನೋಡ ಮಿಸ್ ಮಾಡ್ಕೊಂಡು ಯಾಕಂತ RCB ಗೆದ್ದಿತ್ತಂದ್ರೆ ನಾ ಈಗ 1,000 ರೂಪಾಯಿ ಕೊಡ್ಬೇಕು. ಯಾಕಂತ ನನ್ನ ಟೀಮ್ ಗೆದ್ದಿತ್ತಂದ್ರೆ ನೀವು ನಾನು 1,000 ರೂಪಾಯಿ ಕೊಡ್ತೀನಿ. ನೋಡ RCB ಅಭಿಮಾನಿ ಯಾವಾಗನೂ ಸುಳ್ಳು ಹೇಳಲ್ಲ. ಕಟ್ಟಿದ ಬೆಟ್ ಕರೆಕ್ಟ್ ನಡೆಸ್ತಾರೆ. ನಡ್ಸಿಲ್ಲ ಅಂದ್ರೆ ನೋಡಮ್ರಿ. ಇವತ್ತು ಶಾಲಿನಿರ ಇವತ್ತು ಫುಲ್ ಬೆಟ್ಟಿಂಗ್ ಕಟ್ಟುತ್ತಾಳೆ ನನ್ನ ಜೊತೆಗೆ. ನೋಡಮ್ರಿ ಇವತ್ತು ಮ್ಯಾಚ್ ಜರ್ಕಂತ ಗೆದ್ದಿಲ್ಲ ಅಂದ್ರೆ ಇದ್ರ ಬ್ಲಾಗ್ ನೆಕ್ಸ್ಟ್ ಮಾಡ್ತೀವಿ. ಯಾಕಂದ್ರೆ ಮ್ಯಾಚ್ ಯಾವಾಗ ಗೆದ್ದಿರ್ತದೆ ಯಾವಾಗ ಸೋಲ್ತದೆ ನಮ್ಮದು ಅದೇ ಇದು ಟೀಮ್ ಅಂತಲ್ಲ, ಇಬ್ಬರು ಜನ RCB ಅದ. ಈಗ ಆಲ್ರೆಡಿ ಈಗ RCB ಅಂತ ಹೇಳ ಗೆದ್ದಿತ್ತು ನನಗೂ ಅದೇ ಅದೇ ಗೆದ್ದಿಲ್ಲ. ನೋಡಮ್ರಿ ಬೆಟ್ಟಿಂಗ್ ಅಂತ ಕಟ್ಟಿರಿ ಇಬ್ಬರು ಜನ. ಇದ್ರೊಳಗೆ ಯಾವ ಟೀಮ್ ಗೆದ್ದಿತ್ತು ಯಾವ ಟೀಮ್ ಸೋಲ್ತು ಅಂತ ನನಗೂ ಗೊತ್ತಿಲ್ಲ ಅಷ್ಟೊಂದು. ನೋಡಮ್ರಿ ಸಂಜೆ 7:00 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಜರ್ಕರ್ತ ನಮ್ಮ SRS ಅಂತ ನೋಡ್ರಿ ಹೈದ್ರಾಬಾದ್ ಟೀಮ್ ಜರ್ಕರ್ತ ಸೋಲ್ತಂದ್ರೆ ನಾ 1,000 ರೂಪಾಯಿ ಕೊಡಬೇಕು. ಜರ್ಕರ್ತ RCB ಸೋಲ್ಬಾರ್ದಂತ ನಾ ಅನ್ಕೋತೀನಿ. ಯಾಕಂದ್ರೆ ಸೋಲ್ತಂದ್ರೆ 1,000 ರೂಪಾಯಿ ಕೊಡಬೇಕು. ಇದ್ರ ಬ್ಲಾಗ್ ನೆಕ್ಸ್ಟ್ ಮಾಡ್ತೇವೆ. ಮತ್ತು ನಿಮ್ಗೆ ಯಾವ ಟೀಮ್ ಗೆದ್ದಿತ್ತು ಯಾವ ಟೀಮ್ ಸೋಲ್ತು ಅಂದು ಕನ್ನಡದಾಗ ತಿಳಿಸ್ರಿ. ಮತ್ತು ನೋಡ ಶಾಲಿನಿ ಮಿಸ್ ಮಾಡಬೇಡ್ದ. ಮಿಸ್ ಮಾಡಲ್ಲ, ಹೇಳಿ ಮತ್ತೆ ಸರಿ ಪಕ್ಕ. ನೋಡಮ್ ಬೆಟ್ಟಿಂಗ್ ಅಂದ್ರೆ ಬೆಟ್ಟಿಂಗ್ 1,000 ರೂಪಾಯಿ ಬೆಟ್ಟಿಂಗ್ ಅಂತ ಇಬ್ಬರು ಜನ ಕೂಡ ಕಟ್ಟಿದ್ದು. ನೋಡಮ್ರಿ ಯಾವ ಟೀಮ್ ಗೆದ್ದಿತ್ತು ನೀವು ಕನ್ನಡದಾಗ ತಿಳಿಸ್ರಿ. ಮತ್ತು ಬ್ಲಾಗ್ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.